ಘಟನೆಯಲ್ಲಿ 3 ಕನ್ನಡಿಗರು ಸೇರಿ 27 ಜನ ಬಲಿಯಾಗಿರುವಂತಹ ಪ್ರಕರಣ. ಕಲಬುರಗಿಯ ಬ್ರಂಗಿಮಠ ಕುಟುಂಬ ಗ್ರೇಟ್ ಎಸ್ಕೇಪ್ ಆಗಿದೆ. 1 ಗಂಟೆ ಮುನ್ನ ಪಹಲ್ಗಾಮ್ ವೀಕ್ಷಿಸಿ ತೆರಳಿತ್ತು ಈ ಕುಟುಂಬ ಕನ್ನಡಿಗರು. ಮಲ್ಲಿಕಾರ್ಜುನ್ ಬಂಗ್ರಿಮಠ್ ಗ್ರೇಟ್ ಎಸ್ಕೇಪ್. ಅವರು ಇಡೀ ಟೂರ್ಗೆ ಬಂದಿದ್ದವರು ಎಲ್ಲರೂ ಕೂಡ. ಮಲ್ಲಿಕಾರ್ಜುನ್ ಪತ್ನಿ ಡಾಕ್ಟರ್ ರಶ್ಮಿ ಸೇರಿ. ಈ ಬಗ್ಗೆ ಮಾತನಾಡೋದಕ್ಕೆ ಶ್ರೀನಗರದಿಂದನೇ ಮಲ್ಲಿಕಾರ್ಜುನ್ ಅವರು ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ನಮಸ್ಕಾರ ಮಲ್ಲಿಕಾರ್ಜುನ್ ಅವರೇ. ಈಗ ಹೇಳಿ, ನಿನ್ನೆ ನೀವು ಗ್ರೇಟ್ ಎಸ್ಕೇಪ್ ಆಗಿದ್ದೀರಾ, ಯಾವ ರೀತಿ ಸನ್ನಿವೇಶ ಹೇಗಿತ್ತು ಅಲ್ಲಿ? ಸರ್, ನಾನು ಪಹಲ್ಗಾಮ್ನಲ್ಲಿ ಮೊನ್ನೆ 2 ದಿವಸ ನೈಟ್ ಸ್ಟೇ ಮಾಡಿದ್ದೆ. ಅಲ್ಲಿಂದ ನಿನ್ನೆ 11 ಗಂಟೆಗೆ ಅಲ್ಲಿಂದ ಬಿಟ್ಟಿದ ತಕ್ಷಣ ನಾವು ಶ್ರೀನಗರ ಸಮೀಪ ಇದ್ವಿ. ಆವಾಗ ಫೋನ್ ಬರ್ತಾ ಇದ್ವಿ, ನಮ್ಮ ರಿಲೇಷನ್ದು, ನಮ್ಮ ಸಿಸ್ಟರ್ಸ್ದು, ಎಲ್ಲರದು ಊರಿಂದ. ನಮ್ಮ ಚಿತ್ತಾಪುರ ತಾಲೂಕ, ನಮ್ಮ ಊರ ದಂಡೋತಿ, ಕಲಬುರಗಿ ಡಿಸ್ಟಿಕ್. ಬಟ್ ನಾನು ಇರೋದು ವಿಜಯಪುರದಲ್ಲಿ ಮನೆ ಮಾಡಿದ್ದೀನಿ. ನಮ್ಮ ಮಿಸ್ಸಸ್ ನಾವು ಕೂಡ ಬಂದಿದ್ವಿ. ಸೊ ನಾವು ಅಲ್ಲಿ ಪಹಲ್ಗಾಮ್ನಲ್ಲಿ 3 ವ್ಯಾಲಿಗಳನ್ನ ನೋಡಿದಿವಿ. ಬೆಹತ್ತಮಿ ವ್ಯಾಲಿ ಮತ್ತು ಅರು ವ್ಯಾಲಿ, ಇನ್ನೊಂದು ವ್ಯಾಲಿ ನೋಡಿದಿವಿ. ಆ ವ್ಯಾಲಿ ನೋಡಿದಾಗ ಅಲ್ಲೆಲ್ಲ ಬೇರೆ ಬೇರೆ ನಾವು ಕನ್ನಡ ಮಾತಾಡಿದವರು, ಕರ್ನಾಟಕ ರಾಜ್ಯದ ಎಲ್ಲರೂ ನಮಗೆ ಭೇಟಿ ಆದ್ರು. ಆದ್ರೆ ವ್ಯಾಲಿಗಳಲ್ಲಿ ಒಳಗಡೆ ಹೋಗುವಾಗ ಟಿಕೆಟ್ 30 ರೂಪಾಯಿ ಟಿಕೆಟ್ ಇತ್ತು ಒಂದ್ ಕಡೆ 15 ರೂಪಾಯಿ, 10 ರೂಪಾಯಿ ಹಿಂಗ್ ಟಿಕೆಟ್ ಇತ್ತು. ತಗೊಂಡೋದಾಗ ಅಲ್ಲಿ ಆ ವ್ಯಾಲಿಗಳಲ್ಲಿ ಒಳಗಡೆ ಹೋಗುವಾಗ ಎಲ್ಲರನ್ನ ಚೆಕ್ ಮಾಡಿ ಬಿಡ್ಬೇಕು. ಆ ಚೆಕ್ ಮಾಡತಕ್ಕಂತ ವ್ಯವಸ್ಥೆ ಇರಲಿಲ್ಲ. ಬರೀ ಟಿಕೆಟ್ ತಗೊಂಡು ಒಳಗಡೆ ಬಿಡ್ತಿದ್ರು. ಇದನ್ನ ಕಂಡು ಬಂದಿರೋ ದೃಶ್ಯ. ನಾನಂತ ಇಷ್ಟೆಲ್ಲ ಜಮ್ಮು ಕಾಶ್ಮೀರದಲ್ಲಿ ಇಷ್ಟು ಫ್ರೀ ಆಗಿ ಅಲ್ಲಿ ಟಿಕೆಟ್ ತಗೊಂಡು ಒಳಗಡೆ ಬಿಡ್ತಾ ಇದಾರಲ್ಲ ಅಂತ ಅನಿಸ್ತು. ಆದ್ರೂ ಸಮೇತ ನಾವು ನೋಡಿ ಆರಾಮಾಗಿ ಎಂಜಾಯ್ ಮಾಡಿ ಬಂದಿವಿ. ಬಂದು ಈ ಜಮ್ಮು ಕಾಶ್ಮೀರದ ಶ್ರೀನಗರ ಸಮೀಪ ಬರುವಾಗ ನಮ್ಮ ಸಿಸ್ಟರ್ ಫೋನ್ ಬಂದಾಗ ಎಲ್ಲಿ ಸೇಫ್ ಇದಿರಲ್ಲ ಅಂತ ಕೇಳಿದ್ರು. ಯಾಕಂತ ಕೇಳಿದೆ. ಇಲ್ಲ, ಹಿಂಗೆಲ್ಲ ಅಲ್ಲಿ ಇದಾಗಿದೆ ಅಂದ್ರು. ಆ ನಂತರ ನಾನು ಟಿವಿ ನೋಡಿದೆ. ನೋಡಿದ್ಮೇಲೆ ನಮಗೂ ಒಂಥರ ಭಯ ಅನಿಸ್ತು. ಆದ್ರೆ ನಾವು ಸೇಫ್ ಆಗಿ ಈಗ ಶ್ರೀನಗರಲ್ಲಿ ಇದ್ದೇವೆ. ಓಕೆ, ನೀವು ಹೇಳ್ತೀರಾ ಎಲ್ಲಾ ಕಡೆ ಚೆಕ್ ಮಾಡಿ ವ್ಯಾಲಿಗಳಿಗೆ ಬಿಡ್ತಾರೆ ಅಂತ ಅಂದ್ಬಿಟ್ಟು. ಹಾಗಾದ್ರೆ ಈ ಉಗ್ರರು AK-47 ಎಲ್ಲ ಒಟ್ಟು ವಿತ್ ವೆಪನ್ ಬಂದು ಅಟ್ಯಾಕ್ ಮಾಡಿದ್ರಲ್ಲ, ಅವರೆಲ್ಲ ಯಾವ ಕಡೆಯಿಂದ ಬಂದಿರಬಹುದು ಅಂತ? ಸರ್, ಅಲ್ಲಿಂದ ವ್ಯಾಲಿಗಳಲ್ಲಿ ನಾನು ಆಗಿರತಕ್ಕಂಥ ವ್ಯಾಲಿಗಿಂತಲೂ ಬೇರೆ ವ್ಯಾಲಿಗಳೆಲ್ಲ ನೋಡಿದೆ ನಾನು. ಆ ವ್ಯಾಲಿಗಳಲ್ಲಿ ಸುತ್ತವು ಏನು ರೌಂಡ್ ಅದಕ್ಕೆ ಪ್ರೊಟೆಕ್ಷನ್ ಇಲ್ಲ, ಅದಕ್ಕೆ ಕಂಪೌಂಡ್ ಇಲ್ಲ, ಏನಿಲ್ಲ. ದೊಡ್ಡ ಪರ್ವತ ಇದೆ, ಅದಕ್ಕೆ ಕಂಪೌಂಡ್ ಮಾಡಕ್ಕೂ ಆಗಲ್ಲ. ಎತ್ತರ ಇದೆ. ಅದನ್ನ ಆ ಪರ್ವತದ ಆ ಕಡೆ ಎಲ್ಲಿಂದ ಮ್ಯಾಲೆ ಹೇಗೆ ಏರ್ ಬರ್ತಾರೋ ಅಲ್ಲಿಂದ ಆ ರೋಡನ್ನ ಬಂದ್ ಮಾಡಿದಾರೋ ಇಲ್ಲೋ ಅನ್ನೋದ್ರ ಬಗ್ಗೆ ಅದನ್ನ ಚೆಕ್ ಮಾಡ್ಬೇಕು. ಫಸ್ಟ್ ಅದು ಬಹಳ ಎತ್ತರ ಇದೆ ಸರ್, ಗಗನ ಚುಂಬಿಸ್ತಕ್ಕಂತ ಪರ್ವತ ಇದೆ. ಆ ಪರ್ವತದ ಆಚೆಯಿಂದ ಬಂದಿದ್ದಾರೋ ಅನ್ನೋಕ್ಕಿಂತಲೂ ನನಗನ್ನಿಸ್ತದೆ ಈ ನೇರವಾಗಿ ನಾವೇನೆಲ್ಲ ಎಂಟ್ರಿ ಮಾಡ್ತೀವಿ ಪ್ರವಾಸಿಗರು, ಎಂಟ್ರಿಗಳಲ್ಲಿ ವಿಶೇಷವಾಗಿ ನಾವು ಇದಕ್ಕೆ ಹೋಗಿದ್ವಿ. ಅದಕ್ಕ ಮೊದಲು ಗುಲ್ಮಾರ್ಗ್ ಹೋದಾಗ ಅಲ್ಲಿ ಎಲ್ಲಾ ಚೆಕ್ ಮಾಡಿಬಿಡ್ತಿದ್ರು. ಬಟ್ ಇಲ್ಲಿ ಈ ಪ್ರದೇಶದಲ್ಲಿ ಏನಿದೆ ಪುಲ್ವಾಮಾದಲ್ಲಿ, ಅಲ್ಲಿ ಎಂಟ್ರಿಗಳಲ್ಲಿ ಚೆಕ್ ಮಾಡದೇ ಇರೋದ್ರಿಂದ ಹೀಗೂ ಹೀಗೂ ಅವ್ರ ಎಂಟ್ರಿ ಪ್ರವೇಶ ಮಾಡಿರ್ಬೋದು ಅಂತ ಅನಿಸ್ತದೆ. ಬಟ್ ಸುತ್ತಲೂ ಓಪನ್ ಇದೆ, ಪರ್ವತಗಳಲ್ಲಿ ಓಪನ್ ಇದೆ. ಅವರೆಲ್ಲ ಜಾಕೆಟ್ ಗಳನ್ನ ಹಾಕೊಂಡು ಆ ಥಂಡಿಯನ್ನ ತಡ್ಕೊಂಡು ಬರ್ತಕ್ಕಂಥದ್ದು ಸಾಧ್ಯತೆಗಳಿವೆ ಸರ್. ಓಕೆ, ನೀವು ಎಷ್ಟು ಜನ ಹೋಗಿದ್ರಿ ಒಟ್ಟು ಎಷ್ಟು ಜನ ಹೋಗಿದ್ರಿ ಅಂತ? ಸರ್, ನಾವು ಒಟ್ಟು 9 ಜನ ಹೋಗಿದ್ದೀವಿ ಸರ್. ನಮ್ಮ ಮನೆಯವರು, ನನ್ನ ಮಗ, ನಮ್ಮ ಸಿಸ್ಟರ್ಸ್ 2 ಮಕ್ಕಳು, ನಮ್ಮ ಅತ್ತೆ ಮತ್ತು ನಮ್ಮ ಚಿಕ್ಕ ಮಾಮ ಮತ್ತು ಚಿಕ್ಕ ಅತ್ತೆ ಅವ್ರ ಮಗಳು, ಇಷ್ಟು ಜನ ಹೋಗಿದ್ವಿ ಸರ್. ನಾವೆಲ್ಲ ಸೇಫ್ ಆಯ್ತು ಅಂತ ಗೊತ್ತಾದಾಗ ನೀವು ಎಷ್ಟು ದೂರದಲ್ಲಿದ್ರಿ ಅಂತ? ನಾವು ಆಯ್ತು ಅಂತ ಗೊತ್ತಾಗ ಒಂದು 60 ಕಿಲೋಮೀಟರ್ ದೂರ ಇದೀವಿ ಸರ್, 60ರಿಂದ 70 ಕಿಲೋಮೀಟರ್. ಓಕೆ, ಈಗ ಎಲ್ಲಿದ್ದೀರಾ? ಬಟ್ ನಾವು ವಾಸವಾಗಿರ್ತಕ್ಕಂಥ ನಾವೇನು 2 ದಿವಸ ವಾಸ ಆಗಿದ್ದೇವೆ ಸರ್. ಅಲ್ಲಿ 6.5 ಕಿಲೋಮೀಟರ್ ಮಾತ್ರ ದೂರ ಇತ್ತು. ನಾವ್ ಎಷ್ಟು ಲಕ್ಕಿ ಇದೀವಿ ಅಂತ. ನಾವು ಆ ವ್ಯಾಲಿ ನೋಡ್ಲಿಕ್ಕೆ ಹೋಗ್ಬೇಕಂತ ಮಾಡಿದೀವಿ. ಆದ್ರೆ ನಾವೆಲ್ಲರೂ ಕೂಡ ಮನಸ್ಸು ಚೇಂಜ್ ಮಾಡ್ಕೊಂಡಿವಿ. ಯಾಕೋ ದೊಡ್ಡ ಅರು ವ್ಯಾಲಿ ನೋಡಿ ಬಂದಿದೀವಿ, ಅದಕ್ಕಿಂತ ದೊಡ್ಡದೇನದಲ್ಲ, ಹೋಗೋದು ಬೇಡ, ಬಹಳ ಟಯರ್ಡ್ ಆಗಿದೆ. ಅದು ನಮ್ಮ ಜೊತೆ ಹಿರಿಯ ನಾಗರಿಕರು ಸಮೇತ ಇದ್ರು. ಹಿಂಗಾಗಿ ಅವ್ರು ಟಯರ್ಡ್ ಮಾಡ್ಸೋದು ಬೇಡ ಅಂತೇಳಿ ನಾವು ರೂಮಲ್ಲೇ ಇದ್ದೀವಿ ಸರ್. ಅಂದ್ರೆ ಯಾವ ಕಣಿವೆಯಲ್ಲಿ ಅಟ್ಯಾಕ್ ಆಯ್ತು ಆ ಕಣಿವೆಗೆ ನೀವು ಹೋಗ್ಲಿಲ್ಲ? ಆ ಕಣಿವೆ ಹೋಗಿಲ್ಲ. ಆ ಕಣಿವೆ ನಮ್ಮಿಂದ 6.5 ಕಿಲೋಮೀಟರ್, ಅದಕ್ಕಿಂತ ದೂರ ಕಣಿವೆ ಹೋಗಿ ಅರು ವ್ಯಾಲಿ ಹೋಗಿದ್ದೀವಿ. ಅಲ್ಲೆಲ್ಲ ಸುತ್ತಾಡಿದ್ದೀರಾ, ಓಡಾಡಿದ್ದೀರಾ. ಏನನ್ಸುತ್ತೆ ನಿಮಗೆ? ಇನ್ನೂ ಕೂಡ ಅಲ್ಲಿ ಉಗ್ರರು ತುಂಬಾ ಆಕ್ಟಿವ್ ಆಗಿದ್ದಾರೆ, ಶಾಂತಿ ಸ್ಥಾಪನೆ ಆಗಿಲ್ಲ ಅಂತ ಅನಿಸ್ತಾ ಇದೆಯಾ? ಬೇರೆ ಬೇರೆ ಪ್ರದೇಶಗಳನ್ನ ನೋಡಿದಾಗ ತಮ್ಗೇನ್ ಅನಿಸುತ್ತೆ? ಸರ್, ಅದೆಲ್ಲ ಬೇರೆ ಬೇರೆ ಕಡೆ ನಾ ತಿರುಗಾಡಿ ನೋಡಿದೀನಿ. ನೋಡಿದಾಗ ಅಲ್ಲಿ ಒಂದು ತರ ವ್ಯಾಪಾರಸ್ಥರದ್ದು ಒಂದು ಮನೋಭಾವನೆ ಇದೆ, ಅಲ್ಲಿ ಜನಸಾಮಾನ್ಯರದ್ದು ಒಂದು ಭಾವನೆ ಇದೆ. ವ್ಯಾಪಾರಸ್ಥರು ಏನಂತಾರೆ, ಪ್ರವಾಸಿಗರು ಬಂದ್ರೆ ನಮ್ಗೆ ಹೊಟ್ಟೆ ತುಂಬುತ್ತದೆ ಅಂತ ಅವ್ರು ಅಂತಾರೆ. ಬಟ್ ಜನಸಾಮಾನ್ಯರು ಟೋಟಲ್ ಆಗಿ ಇಲ್ಲಿ ಏನಾಗಿದೆ ಅಂದ್ರೆ ಒಂದು ತರ ಕೇಂದ್ರ ಸರ್ಕಾರ ವಿರುದ್ಧ ಮನೋಭಾವನೆ ಜನರಲ್ಲಿ ಅಲ್ಲಲ್ಲಿ ಮಾತುಗಳು ಕೇಳಿ ಬರ್ತಾ ಇತ್ತು. ಅಲ್ಲಿ ಒಂಥರ ಇದು ರಾಜಕೀಯ ಸ್ಟಂಟ್ಗೋಸ್ಕರ ಮಾತುಗಳೇ ನಡೀತಾ ಇದ್ವು ಎಲ್ಲರ ಕಡೆ. ಈ ವಿಷಯ ಆಗಿದೆ ಅಂತ ಕೇಳಿದಾಕ್ಷಣ ಇಲ್ಲ, ಶ್ರೀನಗರದಲ್ಲೂ ಕೂಡ ಬೇರೆ ಬೇರೆ ಮಾತಾಡಿಸಿದೆ. ಇಲ್ಲಿ ಲೇಕ್ ಇದೆ,
ಲೇಕ್ ಹತ್ರ ಹೋಗಿ ಮಾತಾಡಿಸಿದೆ, ಬೇರೆ ಜನರಿಗೆ ಮಾತಾಡಿದಾಗ ಅವರು ಒಂದು ಸರಳವಾಗಿ ತಗೊಂಡ್ಬಿಟ್ಟಿದ್ದಾರೆ. ಇಲ್ಲಿ ಜನ ರಾಜಕೀಯ ಸ್ಟಂಟ್ ಇರ್ಬೋದು ಅಂತ ಹಿಂಗ್ ತಗೊಂಡಿದ್ದಾರೆ ಜನ. ಇಲ್ಲಿ ಇದೊಂದು ದೇಶದ ಜನರ ಮೇಲೆ ಆಕ್ರಮಣ ಆಗ್ತಾ ಇದೆ, ಪ್ರವಾಸಿಗರ ಮೇಲೆ ಆಗ್ತಾ ಇದೆಯಲ್ಲ ಅನ್ನೋದನ್ನ ಅನುಕಂಪವನ್ನ ತೋರಿಸ್ಬೇಕು. ಆದ್ರೆ ಒಮ್ಮೆ ಇದು ಫಸ್ಟ್ ಟೈಮ್ ಆಗಿದೆ, ಇಲ್ಲಿ ಆಗ್ತಾ ಇರ್ಲಿಲ್ಲ ಅಂತನೂ ಜನ ಮಾತಾಡ್ತಿದ್ರು. ಹಿಂಗ ಅನುಕಂಪ ತೋರ್ಸತಕ್ಕಂಥ ಜನರು ಕಂಡಿದ್ದೀನಿ. ಅನುಕಂಪ ತೋರಿಸಿ ಸಹಜವಾಗಿ ಅದನ್ನ ತಗೊಂಡಿರ್ತಕ್ಕ ಜನರನ್ನು ಕೂಡ ನಾನು ನೋಡಿ ಮಾತಾಡಿಸಿದ್ದೇನೆ. ಈಗ ನಿಮ್ಮ ಟ್ರಿಪ್ಪನ್ನು ಮುಂದುವರಿಸ್ತೀರಾ ಅಥವಾ ನೀವು ಅದನ್ನು ಅರ್ಧಕ್ಕೆ ಕಟ್ ಮಾಡಿ ವಾಪಸ್ ಬರ್ತೀರಾ? ಸರ್, ನಮ್ ಟ್ರಿಪ್ ಮುಗೀತು. ಇವತ್ತಿಗೆ ನಾಳೆ ಮುಂಜಾನೆ ಇಲ್ಲಿಂದ ಬಿಡಬೇಕು. ಮುಗಿದಿದೆ. ನಾವು ಅದಕ್ಕೋಸ್ಕರ ಇವತ್ತೆಲ್ಲ ಬೇರೆ ಬೇರೆ ಕಡೆ ತೋಟಗಳಿಗೆ ಹೋಗ್ಬೇಕಾಗಿತ್ತು. ಇದು ಆಗಿದ್ರಿಂದ ನಾವು ಹೋಗಿಲ್ಲ. ನಾವು ಒಂದು ಖಾಸಗಿ ಹೋಟೆಲಲ್ಲೇ ನಾವು ಸುರಕ್ಷಿತವಾಗಿ ತಂಗಿದ್ದೇವೆ ಸರ್. ಆಯಿತು, ಅಷ್ಟೇ ಸುರಕ್ಷಿತವಾಗಿ ರಾಜ್ಯಕ್ಕೆ ವಾಪಸ್ ಬನ್ನಿ ಅಂತ ನಾವು ಕೂಡ ಹಾರೈಸ್ತೀವಿ. ಥ್ಯಾಂಕ್ ಯು ಮಲ್ಲಿಕಾರ್ಜುನ್ ಅವರೇ, ನಮ್ಮ ಜೊತೆ ಮಾತನಾಡಿದ್ದಕ್ಕೆ ಧನ್ಯವಾದ. ಸೊ